ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾವು ಬಂದಿರೋದು ಮಳೇಲ್ಗಿ ಗ್ರಾಮ ಪಂಚಾಯತಿಗೆ. ಅಲ್ಲಿ ಒಂದು ಅಧ್ಯಕ್ಷರಿಗೆ ಒಂದು ಭೇಟಿ ಆಗಲು ಬಂದಿದ್ದೀವಿ. ಅವ್ರ ಕುರಿತಂತ ಮಾಹಿತಿ ಪಡೆಯೋಣ ಬನ್ನಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಗುರುಪಾದಪ್ಪ ನಿಂಗಪ್ಪ ಇಚ್ಚಂಗಿ. ಗುರುಪಾದಪ್ಪ ನಿಂಗಪ್ಪ ಇಚ್ಚಂಗಿ. ಸರ್ ಯಾವ ಗ್ರಾಮ ಪಂಚಾಯತಿಗೆ ಬಂದಿರೋದು? ಮಳಲಿ ಗ್ರಾಮ ಪಂಚಾಯತಿ. ಮಳೇಲಿ ಗ್ರಾಮ ಪಂಚಾಯತಿ. ಸರ್ ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ಸರ್? ಏನು ಕೆಲಸ ಮಾಡಿಸ್ಬೇಕು ಅನಿಸ್ತೈತೆ ರೀ. ಮಾಡಿದ್ರು ಬೈತಾರ, ಮಾಡ್ಲಿಕ್ಕೂ ಬೈತಾರ. ನಮಗೆ ಸಾಧ್ಯ ಆದಷ್ಟೇ ಚಲೋದನ್ನ ಮಾಡಬೇಕು. ಊರಾಗ ಚಲೋ ಕೆಲಸಗಳನ್ನು ಮಾಡಿ ಎಲ್ಲ ಹಿಂದೆ ಯಾರು ಮಾಡ್ರೆ ಅವ್ರಿಗಿಂತ ಹೆಚ್ಚಿಗೆ ಮಾಡಿ ಮಾಡ್ಬೇಕಂತ ಆಸೆ. ಸರ್ ಇವಾಗ ಯಾವ ಸ್ಥಾನದಲ್ಲಿ ಇದ್ದೀರಾ ಸರ್? ಸರ್ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀರಾ. ಸರ್ ಈ ಬಾರಿ ಬಿದ್ದಂತ ಟೋಟಲ್ ಓಟು ಏನು ಸರ್? 366. ಲೀಡಿಂಗ್ ಓಟು ಸರ್? 63. ಸರ್ ಇವಾಗ 3 ವರ್ಷ ಕಳೆದಿದ್ದೀರಾ. 3 ವರ್ಷದಲ್ಲಿ ಏನೆಲ್ಲ ಕೆಲಸಗಾರ ಮಾಡಿದ್ದೀರಾ ಸರ್? ಸರ್ ಫಸ್ಟ್ ಪ್ರಥಮ ನಮ್ಮ ಪಂಚಾಯತಿ ಒಳಗೆ ಏನಿಲ್ಲ ಕಾಂಕ್ರೀಟ್ ರೋಡ್ ಅಂತ ಕುಂದಾರ ನಾವು ಸರ್. ನಾವು ಮತ್ತು ನಮ್ಮ ಸದಸ್ಯರು ಬಡಿಗರ್ ಅಂತ ಅದಾರೆ ಮಳಲಿ ಒಳಗೆ. ಅವರು ನಾವು ಕೂಡ ಹೋಗಿ ZP ಒಳಗೆ ಹೋಗಿ ಚಂದ್ರಶೇಖರ್ ಸಾಹೇಬ್ರ ಅಂತ ಕಾರ್ಯನಿರ್ವಾಹಕಾರಿಗಳು ಇದ್ದರು. ಅವ್ರ ಕಡೆ ಎಲ್ಲ ಅವ್ರ ಮಾರ್ಗದರ್ಶನ ತೊಗೊಂಡು ZP ಹೋಗಿ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಡು 40 ಲಕ್ಷ ರೂಪಾಯಿ ಹೆಚ್ಚುವರಿ ಕಾಮಗಾರಿ ಹಾಕೊಂಬಂದಿದ್ದೀವಿ ಸರ್. ನಮ್ಮೂರೊಳಗೆ ಇಲ್ಲಿ ಒಂದು ಕಾಂಕ್ರೀಟ್ ರೋಡ್ ಮಾಡಿ ಸರ್ 230 ಮೀಟರ್. ಕೆರೆಗೆ ಒಂದು 5 ಲಕ್ಷ ರೂಪಾಯಿ ಕರಿಗೆ ಹಾಕಿ ಸರ್. ಎಲ್ಲ ಪಿಚ್ಚಿಂಗು ಮೆಟ್ಲ ಮಾಡಿಸಿ ಸರ್. ಒಂದು 6 ಲಕ್ಷ ರೂಪಾಯಿದ್ದು ಏನೈತಲ್ಲ ಗಟ್ರ ಕಟ್ಸಿವಿ. ಮಳಲಿ ಒಳಗೂ ಕಾಂಕ್ರೀಟ್ ರೋಡ್ ಆಗ್ಯಾವ 2-3 ಆಗ್ಯಾವ ಸರ್. ನಮ್ಮ ಇದ್ರೊಳಗೆ ಫಸ್ಟ್ ಕಾಂಕ್ರೀಟ್ ರೋಡ್ ಮಾಡಿಸಿದ್ರು. ನಮ್ಮ ಊರೊಳಗೆ ಹೋಸಲ 2011, 12, 13ರಿಂದ ಇಲ್ಲಿವರೆಗೆ ಒಂದು 100 ಶೌಚಾಲಯನ ಕಟ್ಸಿವಿ ಸರ್. ನಮ್ಮ ಊರೊಳಗೆ ಅಷ್ಟೇ ಸರ್. ಮಳಲಿ ಒಳಗೆ ಒಂದು 100-120 ಆಗ ಸರ್. ಗುರುನೊಳಗೆ ಒಂದು ಸ್ವಲ್ಪ ಆಗ್ಯಾವ್ರಿ. ಅಲ್ಲಿ ಒಂದು ಸದಸ್ಯರಲ್ಲಿದ್ದಕ್ಕೆ ಅಲ್ಲೇನು ಅಷ್ಟೊಂದು ಕೆಲಸ ಆಗಿಲ್ಲ. ರೋಡ್ ವರ್ಕ್ ಗಟರ್ ಅಷ್ಟೇ ಮಾಡಿಸಿದ್ವಿ ಇಲ್ಲಿ ಗುರುನೊಳಗೆ ಸರ್. ಇಲ್ಲೇನು ಆಲ್ಮೋಸ್ಟ್ ಆಲ್ ಎಲ್ಲರೂ ಯಾರು ಮಾಡಿದ್ರು ಅವ್ರಿಗಿಂತನೂ ಸ್ವಲ್ಪ ಹೆಚ್ಚಿನ ರೀತಿಯಾಗಿ ವರ್ಕ್ ಮಾಡೀವಿ ಸದ್ಯ. ಈಗ ಇನ್ನು ಮುಂದಾದರೂ ನಮ್ಮೂರೊಳಗೆ ಯಾವುದೇ ಒಂದು ಓಣಿನೂ ಪೂರ ಕಾಂಕ್ರೀಟ್ ಆಗಬೇಕನ್ನೋ ವಿಚಾರದಾಗ ಹಾಕೊಂಡೀವಿ. ಈ ಸಲನೂ ಈಗ 2013-14 2 ಓಣಿ ಕಾಂಕ್ರೀಟ್ ಅದಾವ ಸರ್. ಒಂದು ಓಣಿ ಗಟರ್ ಐತಿ. ನಮ್ಮ ಹೊಲ ನಮ್ಮ ದಾರಿ ಕ್ಷೇಮ ಒಳಗೆ ಏನೈತಲ್ಲ ರೀ 7,50,000 ರೂಪಾಯ್ದು 2 ರೋಡ್ ಹಾಕೋಣ ಸರ್. ಒಂದು 3,55,000, ಒಂದು 4 ಲಕ್ಷ ರೂಪಾಯಿದ್ದು ಹೊಲಕ್ಕೆ ಏನೈತಲ್ಲ ಎಲ್ಲರೂ ಚಂದ್ರಿಗೆ ಅಡ್ಡಾಡಬೇಕು, ಚಕ್ಕಡಿ ಪಕ್ಕಡಿ ಚಂದ ಹೋಗಲಿ ಅನ್ನೋ ಉದ್ದೇಶಕ್ಕೆ. ಈ ಶೌಚಾಲಯದಂತರೂ ಇದು ಐತೆ ಸರ್. ಎಲ್ಲ ತೋಟಗಾರಿಕೆ ಮಾಡಿವಿ ಸರ್. ಅರಣ್ಯ ಇಲಾಖೆ ಬೆಳೆಸೀವಿ, ಗಿಡ ಪಡ ಸಾಗುವನಿ ಹಚ್ಚಿವಿ, ಎಲ್ಲ ಮಾಡಿವಿ ಸರ್. ಇನ್ನೂ 2 ವರ್ಷ ಕಾಲಾವಧಿ ಇದೆ ನಿಮ್ಮದು. ಇನ್ನೂ 2 ವರ್ಷ ಕಾಲಾವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ? ಅದೇ ಸರ್, ಈಗ ನಾವು ಮಾಡಿ ಉಳಿದಿದ್ವಲ್ಲ ಇನ್ನೂ ಎಷ್ಟು ಓಣಿ ಇದಾವೆ ನಾವು ಅಷ್ಟು ಓಣಿ ಕಾಂಕ್ರೀಟ್ ಮಾಡಿಸ್ತೀವಿ ಸರ್. ಗಟ್ರ ಈ ಕೆರೆ ಇನ್ನೂ ಸ್ವಲ್ಪ ಕೆರೆ ಮುಂದುವಾದ ಕಾಮಗಾರಿ ತೊಗೋಬೇಕು ಸರ್. ಅಂದ್ರೆ ಪೂರ ಸ್ವಲ್ಪ ಪಿಚಿಂಗ್ ಕಿತ್ತು ಹೋಯ್ತಿ. ಅದನ್ನು ಪೂರ ರಿಪೇರಿ ಮಾಡಿ ಒಂದು 25-30 ಫೂಟ್ ಐತೆ ಸರ್. ಅದನ್ನು ಮೆಟ್ಲ ಮಾಡಿಸೋ ಅಂದರೆ ಎಲ್ಲ ನಮ್ಮ 3 ಜನ ಹೆಣ್ಮಕ್ಳು ಏನಿತ್ತಲ್ಲ ಅಲ್ಲಿ ಹೋಗ್ಯಾಕೆ ಹೋಗ್ತಾರೆ. ಅವ್ರಿಗೊಂದು ಅನುಕೂಲ ಆಗಲಿ ಉದ್ದೇಶಕ್ಕೆ ಅದನ್ನು ಕೆರೆ ಒಂದು ಪೂರ ಮುಗಿಸ್ಬೇಕು ಸರ್. ಸರ್ ಇವಾಗ ಒಂದು ವ್ಯವಸಾಯ ಮಾಡ್ಕೊಂಡಿರೋರು ರಾಜಕೀಯಕ್ಕೆ ಏನು ಅನ್ಕೊಂಡು ಬಂದ್ರಿ ಸರ್? ನಾವು ಮೊದಲೇಕೆ ಏನೈತಲ್ಲ ಈ ಊರೊಳಗೆ ಎಲ್ಲ ಸಂಘ ಸಂಸ್ಥೆ ಹುಡುಗರು ಒಳಗೆ ಒಂದು 50-60 ಹುಡುಗರು ನಾವು. ಅದ್ರೊಳಗೆ ನಾವು ಎಲ್ಲರೂ ಅವ್ರು ಹೆಂಗೆ ಇರ್ತಾರೆ ಅವ್ರಿಗಿಂತ ನಾವು ಸ್ವಲ್ಪ ವರ್ಕ್ ಮಾಡ್ಕೊತ ಬಂದ್ವಿ. ಯಾರದೇ ಕೆಲಸ ಕಾರ್ಯಗಳಿದ್ರು ನಮ್ಮ ಮನೆಗೆ ಇದ್ರು ಬಿಟ್ಟು ಹೋಗಿ ಮಾಡೇವು ನಾವು. ಮಾಡಿಂದ ಎಲ್ಲ ಹುಡುಗರು ನಮ್ಗೆ ಎಲ್ಲ ಹಿರಿಯರು ಎಷ್ಟು ಇದ್ರೋ ಅಷ್ಟಕ್ಕಿಂತ ಮುಖ್ಯವಾಗಿ ಹುಡುಗರು ನಮ್ಮನ್ನ ಎಲೆಕ್ಷನ್ ಆರಿಸ್ಬೇಕಂತ ಅವ್ರು ಪ್ರಾಮಾಣಿಕವಾಗಿ ದುಡಿದಾರೆ ಸರ್. ಅವ್ರಿಗೆ ನಾವು ಹಿಂದೇನು ಮಾಡಿದ್ವಿ, ನಮ್ಮ ಮನೆಯವರು ಬ್ಯಾಡಂದ್ರು ನಿಲ್ಲ ನಾವು ಆರಿಸಿ ಕಳಿಸ್ತೇವೆ ಅಂತೇಳಿ ಎಲ್ಲ ಹುಡುಗರು ಹೇಳಿ ನಿಲ್ಲಿಸಿ ಆರಿಸಿ ಕಳಿಸಿದ್ದಾರೆ ಸರ್. ರಾಜಕೀಯದೊಳಗಿಂದ ಎಷ್ಟು ವರ್ಷದಿಂದ ಒಡನಾಟ ಇಟ್ಕೊಂತೀರಾ ಸರ್ ನೀವು? ಸರ್ 8-10 ವರ್ಷ ಆಯ್ತು. 8-10 ವರ್ಷ ನಾವು ಎಲ್ಲರದ್ದು ಹಿರಿಯರು ಅಡ್ಡಾಡ್ತಾರಂತೆ ನಾವು ಅವ್ರ ಕೂಟ ಎಲೆಕ್ಷನ್ ಬಂದಾಗ ಅಡ್ಡಾಡ್ತಿದ್ವಿ. ನಾವು ನಮ್ಮ ಯಾವ ಪಕ್ಷ ಹಿಡಿತೀವಿ ಆ ಪಕ್ಷದ ಹಿಂದೆ ಹೋಗಿ ನಮ್ಮ ವೋಟಿಂಗ್ ಏನೈತಲ್ಲ ನಮ್ಮ ಪಕ್ಷದ ಲೀಡಿಂಗ್ ಬಂದೆವು ನಾವು ರಾಜಕೀಯಕ್ಕೆ ಹೋಗಿ. 10 ವರ್ಷದ ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನಾದರೂ ವ್ಯತ್ಯಾಸ ಕಾಣ್ತಿದೆ ಸರ್? ಈಗೇನು ವ್ಯತ್ಯಾಸ ಅಂದ್ರೆ ಸರ್ ಈಗೆಲ್ಲ ಪಂಚಾಯತಿ ಒಳಗೆ ರಿಸ್ಕ್ ಬಾ ಸರ್. ಎಲ್ಲ ಯಾವುದೇ ಒಂದು ಕೆಲಸ ಮಾಡ್ಬೇಕು GPS ಮಾಡ್ಬೇಕು. ಮೊದ್ಲಿಕ್ಕೆ ನಂಗೆ ಏನು ಅವ್ರ ಮನೆ ಕಟ್ಟಿದ್ರು ಬಿಲ್ ಕೊಡ್ತಿದ್ರು ಕಟ್ಲಿಕ್ಕೂ ಕೊಡುತ್ತೆ ಸರ್. ಈಗ ಏನೈತಲ್ಲ ಯಾವುದೇ ವರ್ಕ್ ಮಾಡಿದ್ರು ಯಾವುದೇ ಒಂದು ರೂಪಾಯಿ ತೆಗಿಬೇಕಂದ್ರು ಕರೆಕ್ಟ್ ಡಾಕ್ಯುಮೆಂಟ್ಸ್ ಬೇಕು ಸರ್. GPS ಮಾಡಬೇಕು. ಈಗ ಒಂದು ಕೆಲಸ ಮಾಡಿವಿ ಅಂದ್ರೆ 3 ಮಂದಿ ಆಫೀಸರ್ಸ್ ಬಂದಿರಿ ಸರ್ ನೋಡಕ್ಕೆ ಸರ್. ಯಾವುದೇ ಮಾಡಿದ್ವಿ ಅಂತಲೇ ಕಾಮಗಾರಿ ಕರೆಕ್ಟ್ ಹಾಕೋದು. ಮೊದ್ಲಿಕ್ಕಿನಕ್ಕೆ ಈಗಿನಕ್ಕಂದ್ರೆ ಒಂದು 100ಕ್ಕೆ 100 ಡಿಫ್ರೆನ್ಸ್ ಆಗಿದೆ ಸರ್ ಪಂಚಾಯತಿ ಲೆವೆಲ್ ಒಳಗೆ. ಮೊದ್ಲಿಕ್ಕೇನೆ ಟಾಯ್ಲೆಟ್ ಕಟ್ಲಿ ಬಿಲ್ ಕೊಡ್ತಿದ್ರು ಆ ಪೊಸಿಷನ್ ಇತ್ತು ಸರ್. ಮನಿ ಏಟ ಕಟ್ಲಿ ಅದಕ್ಕೆ ಬಿಲ್ಲಕ್ಕೆ. ಈಗ ಏನೈತಲ್ಲ ಅದು ಇಂತಿಷ್ಟು ತಿಂತಾರೆ ಸರ್. ಆಳತಿ ಪ್ರಕಾರ ಕಟ್ಟಿ ಅವರು ಯಾವ ಹಂತ ಕಟ್ಟಿದ್ರೆ ಯಾವ ಬಿಲ್ ಕೊಡ್ಬೇಕು ಅನ್ನೋದು GPS ಮುಖಾಂತರ ಮಾಡಿಂದ ನಾವು ಚೆಕ್ ಕೊಡ್ಬೇಕು, ಎಲ್ಲ ಕೊಡ್ಬೋದು. ಯಾವುದೇ ಒಂದು ರೂಪಾಯಿ ತೆಗಿಬೇಕಂದ್ರೆ ಇಲ್ಲಿ ಯಾರಿಗೂ ಅಸ್ಪದ ಇಲ್ಲ ಸರ್. ಯಾವುದೇ ವರ್ಕು ಡುಪ್ಲಿಕೇಟ್ ಆಗಲ್ಲ ಸರ್. ನಿಮ್ಮ ಕುಟುಂಬದಿಂದ ರಾಜಕೀಯಕ್ಕೆ ನೀವೇ ಮೊದಲಿಗಾರ ಅಥವಾ ಯಾರಾದರೂ ಇದ್ರ ಸರ್? ಈಗ ಫಸ್ಟ್ ನಾವು ಅನ್ನಕಡಿಲ್ಲ ಸರ್. ಮೊದ್ಲಿಕ್ಕೆ ಯಾರು ಏನು ರಾಜಕೀಯಕ್ಕೆ ಹೋಗಲ್ರಿ. ಕಮ್ತಾ ವ್ಯವಸಾಯ ಮಾಡ್ಕೊತ ಬಂದಿರೋರು ಸರ್. ನಿಮ್ಮ ರಾಜಕೀಯದಲ್ಲಿ ಯಾರಾದರೂ ಗುರು ಬೆನ್ನೆಲುಬು ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರಾ ಸರ್? ಸ್ಫೂರ್ತಿ ಅಂದ್ರೆ ಸರ್ ಈಗ ನಾವು ಮಾಡ್ಕೊತ ಹೋಗ್ತೀವಲ್ಲ ಅದ ಸ್ಫೂರ್ತಿ. ಊರಾಗ ನಾವು ಏನು ಮಾಡ್ತೀವಿ, ಯಾರು ಕೊಟ್ಟು ಹೆಂಗೆ ಇರ್ತೀವಿ ಅದ ರೀ. ಈಗ ಹಿರಿಯರು ಕೊಟ್ಟು ನಾವು ಚೆಂದ ಹಿಡ್ಕೊಂಡು ಹಿರಿಯರ ಮಂದಿ ಹಿಂದೆ ಇರ್ತಾರೆ ಸರ್.
ಅದ್ರಾಗ ಈ ಹುಡುಗರಿಗೆ ಯಾರು ಮೋಸ ಮಾಡ್ರ ಕೆಟ್ಟ ಮಾಡ್ರ ಅನ್ನೋದಿರಲ್ಲ ಸರ್. ಅವ್ರೊಳಗೆ ನಾವು ಚಲೋ ಅನ್ನಿದ್ದಕ್ಕೆ ಎಲ್ಲರೂ ನಮ್ಮ ಹುಡುಗರು ನಿಂತು ಹಿರಿಯರು ಹುಡುಗರು ಕೂಡ ನಿಂತು ಇದು ಮಾಡಿ ಸರ್. ನಮ್ಮ ಅಪೋಸಿಟ್ 6 ಮಂದಿ ಕೊಡಿಸಿದ್ರು ಆಗಲಿಲ್ಲ ಸರ್. ಯಾರ ಬಂದರೂ ಇವ್ನು ಕೆಡಬೇಕನ್ನೋ ಉದ್ದೇಶದಾಗಿದ್ದರೆ ನಾವು ಮಾಡಿದ್ವಿ ಏನು ವರ್ಕ್ ಅದ ಸರ್. ಅವಾಗ ಬೆನ್ನಲ್ಪ ನಮ್ಮ ಹುಡುಗರು ಸಂಘ ಏನೈತಲ್ಲ ಎಲ್ಲ ಹುಡುಗರು 50-60 ಹುಡುಗರು ಅಂತ ನಾವು ಅಡ್ಡಾಡಿಲ್ಲ ಅಂದರೂ ಅವ್ರು ಅಡ್ಡಾಡಿ ಲಕ್ಷ್ಯ ಮಾಡ್ಕೊಟ್ರು ಸರ್. ಅವರೇ ನಿಮ್ಗೆಲ್ಲ ಗುರುವರು ಮತ್ತು ಎಲ್ಲ ಸ್ಫೂರ್ತಿನೇ ಅವರು. ಅವ್ರಿಗೇನು ಹೇಳಿಕೆ ಇಷ್ಟಪಡ್ತೀರಾ ಸರ್ ನೀವು? ಅವರಿಗೆಲ್ಲ ಚಲೋ ಮಾಡೋರಿಗೆ ಯಾವಾಗಲೂ ಬೇಗ ಇನ್ನೊಮ್ಮೆ ಕೊಡಿರಪ್ಪ, ಇನ್ನೊಮ್ಮೆ ಅಂತ ನಮ್ಮೂರು ಒಳ್ಳೊಳ್ಳೆ ಕಾರ್ಯಕ್ರಮ ಆಗಲಿ ಕೆಲಸ ಆಗಲಿ ಅಂತ ಹೇಳೋದು ಹೇಳಿಕೆ ಇಷ್ಟಪಡ್ತೀರಾ ಸರ್? ಇವಾಗ ನಿಮ್ಮ ಇಲ್ಲಿವರೆಗೂ ಗೆಲ್ಲಿಸಿ ತಂದಿರೋದೇ ನಿಮ್ಮ ಜನರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದಾರೆ ಸರ್? ಮೊದಲೇಕಿನ್ನು ನಾವು ಭಾಳ ಏನಾರು ಮಾತಾಡ್ಬೋದಿತ್ತು, ಯಾರಿಗೆ ಹೆಂಗೆ ಮಾತಾಡಬೇಕು, ಯಾರು ನಮ್ಗೆ ಯಾವ ಸ್ಥಾನ ಕೊಟ್ಟಾರ ಆ ಸ್ಥಾನಕ್ಕೆ ತಕ್ಕ ಮಾತಾಡಬೇಕು ಸರ್. ಮೊದಲೇಕೆ ನಾವು ಒಂದು ರ್ಯಾಸ್ ಒಳಗೆ ಏನಾದರೂ ಮಾತಾಡ್ಬೋದು. ಈಗ ಒಂದು ಕುರ್ಚಿ ಅನ್ನೋದು ಸಿಕ್ಕಿಂದ ಅದಕ್ಕೇನಂತಾರೆ ಎಲ್ಲರಿಗೂ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಸಣ್ಣರಿಗೆ ಹೆಂಗೆ ನಡ್ಕೋಬೇಕು, ಯಾರೋ ನಮಗೆ ಬಂದು ಬೇದ್ರು ಈಗ ನಾವು ಯಾರಿಗೆ ಒಳ್ಳೆ ಏನು ಯಾಕೆ ಅನ್ನಂಗಿಲ್ಲ ಸರ್. ಎಲ್ಲರೂ ನಮ್ಗೆ ಆರಿಸಿ ಕಳ್ಸ್ಯಾರ ಅಂದ್ರೆ ಚಲೋ ಆಗಲಿ ಹಿಂಗೆ ಚಲೋ ಮಾಡ್ತಾನೆ ಅನ್ನೋ ಉದ್ದೇಶ ಇಷ್ಟ ಆಗತ್ತೆ ಸರ್. ಅದಕ್ಕೆ ಇದಕ್ಕೆ ಏನೈತಲ್ಲ ಯಾರಿಗೆ ಏನು ನಮ್ಮ ಕಡೆ ಆದಷ್ಟು ಚಲೋ ಮಾಡ್ಬೇಕು ಸರ್. ಯಾರ್ದಾರ ಒಂದು 10,000 ಇಸ್ಕೊಂಡು 20,000 ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಮೊದಲೇಗೂ ನಾವು ಇಸ್ಕೊಂಡು ಯಾರಿಗೆ ಅನ್ಯಾಯ ಮಾಡಲಿಲ್ಲ ಸರ್. ಈಗೂ ಯಾರಿಗೆ ಹಂಗೆ ಮಾಡಿಲ್ಲ ಸರ್, ಮಾಡೋಂಗಿಲ್ಲ ಸರ್. ನಿಮ್ಮ ಗ್ರಾಮ ಪಂಚಾಯತಿ ಅಂತ ಬಂದಾಗ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದಾರೆ ಸರ್? 9 ಮಂದಿ ಸದಸ್ಯರು ಅಂದರು ಎಲ್ಲರಿಗೆ ನಾವು ಯಾವುದೇ ರೀತಿ ನಮ್ಮ ಕಡೆಯಿಂದ ಯಾರಿಗೆ ಒಂದು ಕೂದಲು ಅಷ್ಟು ಅನ್ಯಾಯ ಮಾಡಲಿಲ್ಲ ಸರ್. ಎಲ್ಲರನ್ನೂ ಒಂದೇ ದೃಷ್ಟಿಯೊಳಗೆ ನೋಡ್ಕೊತದೆ ಸರ್. ಎಲ್ಲರೂ ಬಂದರು, ಯಾರೋ ಬಂದರು ಹಿಂಗೈತಪ್ಪ ಅಂತ ಹೇಳ್ತಾರೆ ಸರ್. ಎಲ್ಲರಿಗೆ ಒಂದೇ ರೀತಿಯಿಂದ ನಡ್ಕೊತ ಬಂದಾನೆ. ಆದ ಪಂಚಾಯತಿ ಅನ್ನೋದು ಏನಂತೇಳಿ ನಾವು ಬಂದಿದ್ದು ಮಾತ್ರ ಎಲ್ಲರಿಗೆ ಒಂದೇ ರೀತಿ ಅಂತ ತೋರಿಸ್ಕೊಟ್ಟದ್ದು ನಾವು ನಮ್ಮ ಪಂಚಾಯತಿ ಒಳಗೆ ಅನ್ನೋಕ್ಕಿಲ್ಲ ಸರ್. ಮೊದಲಿಗೆ ಆ ಪಾರ್ಟಿ ಈ ಪಾರ್ಟಿ ಅಂತೀರಿ ಸರ್. ಈಗೆಲ್ಲ ಪಾರ್ಟಿ ಯಾರು ಮೆಂಬರ್ ಅದಾರಂತರೂ ಎಲ್ಲರಿಗೆ ನಮ್ಮ ಒಂದೇ, ಎಲ್ಲರೂ ಅಣ್ಣ ತಮ್ಮರಿದ್ದಂಗೆ ಪಂಚಾಯತಿ ವಾರಿಸಿ ಬಂದಿಂದ ಏನಂತಾರೆ ಎಲ್ಲರೂ ಒಂದು ಸರ್. ಎಲ್ಲರೂ ಪಕ್ಷ ಪಂಚಾಯತಿ ಹೊರಗೆ ಸರ್. ಪಂಚಾಯತಿ ಒಳಗೆ ಅಂತೇಳಿ ಎಲ್ಲರೂ ನಾವು ಒಂದೇ ಅಣ್ಣ ತಮ್ಮ ಹತ್ರ ಇದ್ದು ಏನೋ ಕೆಲಸ ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಮಾಡ್ತೇವೆ ಸರ್. ಯಾರು ಏನೇ ಮಾಡಲಿ ಸರ್, ನಾವು ಇಂಥ ಕೆಲಸ ಮಾಡ್ತೀವಪ್ಪ ಅಂದ್ರೆ ಅದು ಯೋಗ್ಯ ಆಗೈತೆ ಅಂದ್ರೆ ಮಾಡಿರಪ್ಪ, ನಮ್ದು ಏನು ಬೇಕು ಸಹಕಾರ ಕೊಡ್ತೇವೆ ಅಂತ ಹೇಳ್ತೇವೆ ಸರ್. ಸರ್ ಇವಾಗ ನಿಮ್ಮ ಗೌರ್ಮೆಂಟ್ದಿಂದ ಅನುದಾನ ಅಂತ ಬರ್ತಾ ಇದೆ, ನಿಮ್ಮ ಗ್ರಾಮಕ್ಕೆ ಸಾಲುತ್ತಾ ಸರ್ ಅದು? ಸರ್ ಈಗ ನೋಡಿರಿ ಸರ್, ಒಮ್ಕೆ ಎಲ್ಲ ಹುಟ್ಟಿದ ಗುಟ್ಲೇನು ದೊಡ್ಡ ಆಗಲ್ಲ ಸರ್. ಹೌದು. ಈಗ ಒಮ್ಕೆ ದೊಡ್ಡ ಹೋಗಿ ನಾನು ಎಲ್ಲ ಅಡ್ಡಾಡ್ಬೇಕಂದ್ರೆ ಆಗಲ್ಲ. ಅದಕ್ಕೆ ಟೈಮ್ ಇರೋದು ಸರ್. 1 ತಿಂಗಳು, 1 ವರ್ಷ, 2 ವರ್ಷ, 10 ವರ್ಷ, 20 ವರ್ಷ ಅಂದಾಗ ಅವ ಬೆಳವಣಿಗೆ ಹೆಂಗೆ ಆಕತ್ತೆ ಸರ್ ಮನುಷ್ಯನಿಂದ. ಹಂಗೆ ಅನುದಾನ ಈಗ ನಮ್ಗೆ 50 ಲಕ್ಷ ಕೊಡ್ತಾರೆ ಸರ್. NRG ಒಳಗೆ 70 ಲಕ್ಷ ಐತೆ ಸರ್ ಈ ಸಲ. ಅಂದರೆ 70 ಲಕ್ಷ ಐತೆ ಅಂತಂದ್ರೆ ನಾವು ಅಷ್ಟು 70 ಲಕ್ಷ ಕಾಂಕ್ರೀಟ್ ರೋಡು ಇವು ಇದಕ್ಕೆ ಕೊಟ್ಟರೆ ಇಡೀ ಊರ ಮಾಡ್ಬೋದು ಸರ್. ಆದರೆ ಇಂತಿಷ್ಟು ಪರ್ಸೆಂಟೇಜ್ ಅರಣ್ಯ ಇಲಾಖೆ, ಜಲಾನಯನ, ಕೃಷಿ ಹೊಂಡ, ಬದುವು ಇವನ್ನೆಲ್ಲ ತೋಟಗಾರಿಕೆ ಮಾಡ್ರಿ ಅಂತಾರೆ. ಅವು ಮಾಡ್ದು ಸರ್. ಅದ್ರಾಗ ಕೆಲವೊಂದಿಷ್ಟು ಪರ್ಸೆಂಟೇಜ್ ಕೆಲಸ ಉಳಿದಿದೆ ಸರ್. ಅದು ಉಳಿಯಂಗಿಲ್ಲ. ನಾವು ಕಾಂಕ್ರೀಟ್ ರೋಡು ಏನು ಗಟರ ಇವೇನು ಕೆರೆ ಕೆಲಸ ಮಾಡ್ತಾರಲ್ಲ ಇವು ಶಾಶ್ವತವಾಗಿ ಹೋಯ್ತು ಸರ್. 20-30 ವರ್ಷ ಅಂತೂ ಚೀತಿಲ್ಲ ಸರ್. ಒಂದು ಇಡೀ ಮಣ್ಣು ಹಾಕಂಗಿಲ್ಲ ಅವಕ್ಕೆ. ಆ ಪ್ರಕಾರ ಮಾಡ್ಕೋಬೇಕಂತ ಬಂದೇವಿ ಸರ್. ಈಗ 1 ಓಣಿ ಅಂತೂ ಹೋದ ಸಲ ಮಾಡೇವಿ ಸರ್. ಈ ಸಲ 2 ಓಣಿ ಮಾಡ್ತೇವೆ ಸರ್. ಮಾಡ್ತೀರಾ ಸರ್? ಸರ್ ಇವಾಗ ನೀವು ಇಲ್ಲಿವರೆಗೂ ಬರೋಕ್ಕೆ ನಿಮ್ಮ ಗ್ರಾಮ ಆರಿಸಿ ಇಲ್ಲಿವರೆಗೂ ಗೆಲ್ಲಿಸಿ ತಂದಿದ್ದು ನಿಮ್ಮ ಜನರೇ ಕಾರಣ. ನಿಮ್ಮ ಜನರಿಗೆ ನಮ್ಮ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಗ್ರಾಮದ ಜನತೆಗೆ? ಈ ಸರ ನಮ್ಮ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಆರಿಸಿ ಕಳಿಸ್ಯಾರ ಸರ್. ಈಗ ಅವರಿಗೆ ನನ್ನಿಂದ ಯಾವುದೇ ಕೆಲಸ ಆಗ್ಬೇಕು ಅಂದ್ರೆ ನಾವು ಅವ್ರಿಗೆ ನಮ್ಮ ಮನೆಗೆ ಬರ್ಬೇಕಂತ ಹೇಳಿ ಸರ್. ಅವ್ರ ಮನೆಗೆ ಹೋಗಿ ಆದರೂ ಕೆಲಸ ಮಾಡಿಕೊಟ್ಟವನು ಮಾಡ್ತೇವೆ. ಅವರು ಏನು ಹೇಳ್ತಾರೆ ಇನ್ನೂ ಅಷ್ಟು ಹಿಂಗೈತಪ್ಪ ಕೆಲಸ ಮಾಡಂದ್ರೆ ಅವ್ರು ಏನೇ ಕೆಲಸ ಹೇಳಿದ್ರು ತೆಗೆದು ಹಾಕ್ಲಂಗೆ ನಾನು ನಿಂತು ಮಾಡಿಕೊಡ್ತೀನಿ ಸರ್. ಮಾಡಿಕೊಡ್ತಾರೆ. ಇಷ್ಟವರೆಗೂ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಕ್ಯಾಮ್ರಾಮ್ಯಾನ್ ಮಲ್ಲಿಕಾರ್ಜುನ್ ಜೊತೆ ಸಚಿನ್ 24x7 ಕನ್ನಡ.comಗೆ